न्यूज पर स्वागत है आप सभी दर्शकों का। मैं हूं आपके साथ सिमरन। ಮಹಾರಾಜರಾಗಿರತಕ್ಕಂತ ಸೇವಾಲಾಲ್ ಮಹಾರಾಜರ ಒಂದು ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತು ಹಮ್ಮಿಕೊಂಡಿರತಕ್ಕಂತ ಭವ್ಯ ಮೆರವಣಿಗೆ ಇವತ್ತು ಪ್ರಕಾಶ್ ಅಣ್ಣವರು ಹಾಗೂ ಚಂದ್ರ ಅಣ್ಣವರು ಎಲ್ಲ ಯುವಕರ ಒಂದು ಮುಂದಾಳತ್ವದಲ್ಲಿ ನಡೀತಾ ಇದೆ. ನಾನು ಸಮಾಜ ಬಾಂಧವರಿಗೆ ಕೇಳ್ಕೊಳ್ಳೋದಷ್ಟೇ, ಶಾಂತಿ ರೀತಿಯಿಂದ ಈ ಒಂದು ಕಾರ್ಯಕ್ರಮ ಯಶಸ್ವಿ ನಡೆಸ್ಕೊಂಡು ಹೋಗ್ಬೇಕಂತೇಳಿ ಮಾಧ್ಯಮದ ಮುಖಾಂತರ ಸಮಾಜದ ಬಾಂಧವರಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ. ಅದೇ ರೀತಿಯಾಗಿ ಇವತ್ತು ಸೇವಾಲಾಲ್ ಮಹಾರಾಜರು ಇವತ್ತು ಜನಾಂಗಕ್ಕೆ ಮಾರ್ಗದರ್ಶಕ. ಈ ಸಂತ ಸೇವಾಲಾಲ್ ಮಹಾರಾಜರ 286ನೇ ಜಯಂತಿ ಅಂಗವಾಗಿ ಬಂದಂಥ ಎಲ್ಲ ಮೀಡಿಯಾ ಬಾಂಧವರಿಗೂ ಹಾಗೂ ನಮ್ಮ ಬಿಜಾಪುರ ಜಿಲ್ಲೆಯ ಹಾಗೂ ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರದಿಂದ ಬಂಜಾರ ಸಮಾಜದ ಎಲ್ಲ ಯುವಕರು ಬಂದಿರಿ ಹಾಗೂ ತಾಯಿ ತಂದೆಯರಿಗೆ ಎಲ್ಲರಿಗೂ ಅನಂತ ಕೋಟಿ ನಾನು ನಮಸ್ಕಾರ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದ ವಿವರಣೆ ಏನಪ್ಪ ಅಂದ್ರೆ, ನಾವು ಮೊಟ್ಟ ಮೊದಲದಾಗಿ ಬಿಜಾಪುರ ಜಿಲ್ಲೆಯಲ್ಲಿ ಇದು ನೋಡುವಂಥದ್ದು ಐತಿಹಾಸಿಕ ಕಾರ್ಯಕ್ರಮ. ನಾವು ಯಾವಾಗಲೂ ಮಾಡಿದ್ರಂದ್ರೆ ನೀವೆಲ್ಲರೂ ಇರ್ತಿದ್ರಿ. ನಾವು 1000-2000 ಮಂದಿ ಅಂದ್ರೆ ನಮ್ಮ ಮಾಡ್ಕೊತ ನಾವು ಹೋಗೋದು ನಮ್ಮ ಪರಂಪರೆ ಇತ್ತು. ಈ ಸಾರ್ತಿ ನಮ್ಮ ಪ್ರಕಾಶ್ ಅಣ್ಣ ಚವಾಣ್ ಅವ್ರು ಏನು ಒಂದು ಇದು ರ್ಯಾಲಿ ನಾವು ಮಾಡೋನು, ಎಲ್ಲರಿಗೂ ನಾವು ಒಂದೇ ಕಡೆ ಕೂರ್ಸುನು ಅಂತ ಹೇಳಿ ಏನು ಕಾರ್ಯಕ್ರಮ ಮಾಡ್ಯಾರ. ಇದರ ಕಾರ್ಯಕ್ರಮ ಇನ್ನು ಮುಂದೆ ಚಾಲು ಆಗೋದು. ಈಗ ಜಸ್ಟ್ ಏನಾದ್ರು ನಮ್ಮ ಒಂದು ಅರ್ಧ ಗಂಟೆನಲ್ಲಿ ನಮ್ಮ ನಗರ ಶಾಸಕರಾದ ಬಸವಗೌಡ ಪಾಟೀಲ್ ಯತ್ನಾಳ್ ಸಾಹೇಬರು ಕೂಡ ಆ ಚಾಲನೆ ನೀಡೋ ಸಲುವಾಗಿ ಅವ್ರು ಬರ್ಲಿಕ್ಕತ್ತಿದ್ದಾರೆ. ಅದೇ ರೀತಿ ದೇವಾನಂದ ಅಣ್ಣ ಚವಾಣ್ ಅವರು ಕೂಡ ಮಾಜಿ ಶಾಸಕರು, ಅವರು ನಮ್ಮ ಸಮಾಜದ ಮುಖಂಡರು, ಅವರು ಬಂದಿದ್ದಾರೆ. ಅದೇ ರೀತಿಯಾಗಿ ಶಿವಾನಂದ ಪಾಟೀಲ್ ಸಾಹೇಬರು, ಸಚಿವರು ಸಾಹೇಬರು, ಅವರು ಕೂಡ ನಾವು ಬರ್ತೀನಿ ಅಂತ ಈಗ ತಾನೇ ಫೋನ್ ಮಾತಾಡಿದ್ದಾರೆ. ಅದೇ ರೀತಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ MB ಪಾಟೀಲ್ ಸಾಹೇಬರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ. ಅದೇ ರೀತಿ ಸುನಿಲ್ ಗೌಡರು ಈಗಲಿ ಅವರು ಬರ್ತೀನಿ ಅಂತ ಹೇಳಿದ್ದಾರೆ, ಯುಜು ಗೌಡರು ಬರ್ತೀನಿ ಅಂತ ಹೇಳಿದ್ದಾರೆ, ಮತ್ತು ಅದೇ ರೀತಿ ಯಶವಂತರಾವ್ ಪಾಟೀಲ್ ಬರ್ತೀನಿ ಅಂತ ಎಲ್ಲ ಶಾಸಕರು, ಮತ್ತು ವಿಶೇಷವಾಗಿ ನಮ್ಮ ಡೆಪ್ಟಿ ಸ್ಪೀಕರ್ ಇದ್ದಂಥ ನಮ್ಮ ರುದ್ರಪ್ಪ ಲಮಾಣಿ ಸಾಹೇಬರು ಬಂದಿದ್ದಾರೆ. ಅದೇ ರೀತಿಯಾಗಿ ಲೋಕಸಭೆ ಮಾಜಿ ಸಂಸದರು ಉಮೇಶ್ ಅಣ್ಣವರು ಕೂಡ ಬರ್ಲಾಕತ್ತಿದ್ದಾರೆ. ಎಲ್ಲರೂ ಪಕ್ಷಾತೀತವಾಗಿ 8 ಮತ್ತು MLA ಮಾಜಿ ಹಾಲಿ ಎಲ್ಲರೂ ಕೂಡಿ ನಾವು ಈ ಕಾರ್ಯಕ್ರಮ ಈಗ ಬರ್ಲಾಕತ್ತಾರೆ. ಈಗ ಅರ್ಧ ತಾಸಿನಾಗ ಚಾಲು ಆಗ್ತದೆ. ಬಿಜಾಪುರನಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ. ಇದಕ್ಕೆ ಏನೈತಲ್ಲ, ಈಗ ಸಾಧ್ಯ ಇಲ್ಲಿ ಬಿಟ್ಟು ಅಂದ್ರೆ ಅಲ್ಲಿ ಖಾತಾ ನಮ್ಮ ಬಿಗ್ ಬಾಸ್ ಹನುಮಂತ ಅವ್ರು ಬರ್ಲಾಕತ್ತಿದ್ದಾರೆ. ಅವ್ರು ಇಲ್ಲಿದಿಂದ ಚಾಲು ಮಾಡ್ತಾರೆ ಕಾರ್ಯಕ್ರಮ. ಅವರು ಚಾಲನೆ ಮಾಡಿ ಅವ್ರ ಗಾಡಿ ಇದು ಮುಖಾಂತರ ರ್ಯಾಲಿ ಮಾಡ್ಕೊಂಡು ಗಾಂಧಿ ಚೌಕ್ ಹೋಗ್ತಾರೆ. ಗಾಂಧಿ ಚೌಕ್ನಾಗ ಖಾತಿ ಮಂಗಲಿಬಾಯಿ ಹತ್ಕಿಸಿ ನಮ್ಮ ಮಗಳು, ನಮ್ಮ ಹೆಮ್ಮೆಯ ಪುತ್ರಿ ಅವರು ಬಂದಿದ್ದಾರೆ. ಅವರು ಕೂಡ ಎಲ್ಲ ಹಾಡು ಹಿಂದಿ, ಇಂಗ್ಲೀಷ್, ಮರಾಠಿ ಎಲ್ಲ ಹಾಡ್ತಾರೆ. ಅವರು ಗಾಯಕಿ ಅವರು ಬರ್ತಾರೆ. ಅಲ್ಲಿ ಗಾಂಧಿ ಚೌಕ್ ಬರ್ತಾರೆ. ಎಲ್ಲರಿಗ ಇದು ಸೇವ್ ಇರೋದಿಲ್ಲ, ಎಲ್ಲರಿಗೂ ಶುಭಾಶಯ ಹೇಳಿ ಅಲ್ಲಿಂದ ಹೊರಡ್ತಾರೆ. ಅಲ್ಲಿಂದ ಹೋಗಿ ನಮ್ದು ಇದಕ್ಕೆ ಸೇವಾಲಾಲ್ ಸರ್ಕಲ್ ಬಳಿ ಹೋಗಿ ನಮ್ದು ಅಂತ್ಯ ಆಗ್ತದೆ ಇದು ರ್ಯಾಲಿ. ಆ ರ್ಯಾಲಿ ಮುಖಾಂತರ ಅಲ್ಲಿ ಒಂದು ವಿಶೇಷವಾಗಿ ನಮ್ಮ ಮಹಾರಾಷ್ಟ್ರದ ಕಿಸನ್ ಬಾಬು ರಾಠೋಡ್ ಅತ್ಕಿಸಿ ಅವರು ಒಂದು ಉದ್ಯಮದಾರರು, ದೊಡ್ಡ ಉದ್ಯಮದಾರರು, ಅವರು ಸೇವಕರು, ಸಮಾಜದ ಹಿತಚಿಂತರು, ಅವರು ಬರ್ತಾರೆ. ಅವ್ರಿಗೆ ಒಂದು ಸ್ವಾಗತ ಮಾಡಿ ಎಲ್ಲ ಶಾಸಕರು ಸಚಿವರು ತಗೊಂಡು ಬಹಿರಂಗ ಸಭೆ 5 ಗಂಟೆ ನಂತರ ಬಹಿರಂಗ ಸಭೆ ಆಗ್ತದೆ. DCC ಬ್ಯಾಂಕ್ ಹತ್ತಿರ ಒಂದು ಬಹಿರಂಗ ಸಭೆ ಇರ್ತದೆ. ಅಲ್ಲಿ ಎಲ್ಲರೂ ಬಂದ ಗಣ್ಯಮಾನ್ಯ ಅವರಿಗೆ ಎಲ್ಲರಿಗೆ ವಿಶೇಷ ಸನ್ಮಾನ ಪುರಸ್ಕಾರ ಎಲ್ಲ ಇರ್ತದೆ. ಅವ್ರಿಗೆ ಗೌರವ ಸಲ್ಲಿಸಿ ಮುಂದೆ 8 ಗಂಟೆ, ರಾತ್ರಿ 8 ಗಂಟೆದಿಂದ ಕಂಪಲ್ಸರಿ ಏನೈತಲ್ಲ ನಮ್ಮ ಮಂಗಲಿಬಾಯಿ ಅವ್ರದ್ದು ಮತ್ತು ಬಿಗ್ ಬಾಸ್ ಹನುಮಂತ ಅವ್ರದ್ದು ಏನೈತಲ್ಲ ಶೇವ್ ಇರ್ತದೆ. ಆ ರೀತಿ ಅವ್ರಿಗೆ ಏನು ಅವ್ರ ತಂಡೆ ಬರ್ತದೆ. ಅವ್ರು ಒಬ್ಬೊಬ್ಬರು ಬಂದಿಲ್ಲ, ಅವ್ರೆಲ್ಲ ಅವ್ರದ್ದು ತಂಡ ಬಂದ್ರೆ ಅವ್ರ ತಂಡ ಎಲ್ಲರೂ ಫ್ಯಾಮಿಲಿ ಎಲ್ಲ ಬಂದಾರೆ. ಮತ್ತು ಅದೇ ರೀತಿ ನಮ್ಮದು ಬಿಜಾಪುರ ಜಿಲ್ಲಾದ ಎಲ್ಲರೂ ಮಂದಿ ನಾವು ಹಿಡಿದಿದ್ದು 5,000ದಿಂದ 10,000 ನಿಮ್ಮ ಮನೆ ಹೇಳಿದೆವು. ಆದ್ರೆ ನೀವು ಮೀಡಿಯಾದವ್ರು ಒಂದು ಹೆಸರು ಹಿಂಗೆ ಮಾಡಿದಿರಿ. ಮೊನ್ನೆ ನಮ್ಮದು ಮಧುವನಲ್ಲಿ ಒಂದು ಮೀಡಿಯಾ ಪ್ರೆಸ್ ಮೀಟ್ ಆದಾಗ ಎಲ್ಲರೂ ನಮ್ಮ ಸಮಾಜದವ್ರು ಅಂತ ಹೇಳಿ, ನಮ್ಮ ಬಂಜಾರ ಸಮಾಜದವ್ರು ಲೈಕ್ ಅಂತ ಹೇಳಿ ಜಾತಿ ಭೇದ ಮರೆತು ನೀವೇನು ನಮ್ಮ ಮೀಡಿಯಾದವ್ರೆಲ್ಲ ಪ್ರಚಾರ ಮಾಡಿದ್ರಿ. ಇದಕ್ಕೆ ನಾವು ಭಾಳ ಸಂತೋಷ ಆದಿನು. ನಮಗೆ ಜನ ಸಿರೋದು ನೋಡಿ ನಮಗೆ ಗಾಬರಿ ಆಗಿನು. ನಿಮ್ಗೆ ಎಲ್ಲ ಮೀಡಿಯಾದವ್ರದ್ದು ಇದು ಕೆಲಸ ಅಂತ ಹೇಳಿ ಎಲ್ಲರೂ ಕೂಡಿದು ಚಲೋ. ಒಬ್ಬೊಬ್ಬರು ಇದು ಇರ್ತದೆ, ಸಂಸ್ಕೃತಿ ಹಾಳಾಗಬಾರ್ದು, ಎಲ್ಲಿರ ದುಷ್ಟ ಚಟ ಹೋಗಬಾರ್ದು, ನಮ್ಮ ಮಕ್ಕಳು ಎಲ್ಲಿರೇ ದುಷ್ಟ ಇದಕ್ಕೆ ಹೋಗಬಾರ್ದು ಅಂತ ಹೇಳಿ ಇದು ಕಾರ್ಯಕ್ರಮ ಇಟ್ಕೊಂಡ್ರೆ, ಇದು ಕಾರ್ಯಕ್ರಮದ ರೂವಾರಿ ಅಂದ್ರೆ ಇದು ನಾವು ತಪ್ಪಿಲ್ಲ. ಇದು ಕಾರ್ಯಕ್ರಮದ ಚಿಂತಕರಂದ್ರು ಕರೆದು ಸಮಾಜದ ಚಿಂತಕರು ನಮ್ಮ ಪ್ರಕಾಶ್ ಅಣ್ಣ ಚವಾಣ್ ಅವರಿಗೆ ನಾವು ಸಂತ ಸೇವಾಲಾಲ್ ಮಹಾರಾಜ್ ಹಾಗೂ ದುರ್ಗಾದೇವಿ ಬಸವೇಶ್ವರ ಮಹಾರಾಜರು ಅನಂತ ಕೋಟಿ ಅವರಿಗೆ ನಮಸ್ಕಾರ ಮಾಡಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಸೇವಾಲಾಲ್. ನಾನು ಗೋಪಾಲ್ ಮಹಾರಾಜರು, ನನ್ನ ತೋರ್ವಿ ನಂದುಲಾಲ್ ಸೇವಾಲಾಲ್ ಆಶ್ರಮ ಮಠ್, ತೋರ್ವಿ ತಾಂಡ, AT ನಂಬರ್ 1.
लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए। साथ ही साथ लाइक, शेयर और कमेंट करना ना भूलिए।